ಮಾಡಿಕೊಳ್ಳೋಣ. 5ನೇ ವಾಕ್ಯ, 130ರಲ್ಲಿ 5ನೇ ವಾಕ್ಯ. மைக் கொடு. கர்த்தருக்கு காத்திருக்கிறேன், கர்த்தருக்கு காத்திருக்கிறேன், என் ஆத்மா காத்திருக்கிறது, என் ஆத்மா காத்திருக்கிறது. அவருடைய வார்த்தையை நம்பியிருக்கிறேன், ಅವರುடைய ವಾರ್ತೆಯೇ ನಂಬಿயிருக்கிறேன். ನಂಬಿರುக்கிறೇನ್. ಈಗ ಓದ್ರಿ ಕನ್ನಡದಲ್ಲಿ. ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೆ ಎಂಬುದಾಗಿ ಇಲ್ಲಿ ಕೀರ್ತನೆಯಲ್ಲಿ ನಾವು ದೇವರ ವಾಕ್ಯವನ್ನು ನೋಡ್ತಾ ಇದ್ದೇವೆ. ನಾನು ಕರ್ತನನ್ನ ಎದುರು ನೋಡ್ತಾ ಇದ್ದೆ. ಒಬ್ಬ ಭಕ್ತನ ಹೇಳ್ತಿದ್ದಾರೆ, ನಾನು ಕರ್ತನನ್ನ ಎದುರು ನೋಡುತ್ತೇನೆ. ಎರಡನೇದಾಗಿ, ನನ್ನ ಪ್ರಾಣವು ಆತನನ್ನ ಕಾದುಕೊಂಡಿದೆ. ಯಾರನ್ನು ಕಾದುಕೊಂಡಿದೆ ಅಂತೆ? ಕರ್ತನನ್ನ ಕಾಯ್ತಾ ಇದೆ. ಅಪ್ಪ ಯಾವಾಗ ನನ್ನ ಹತ್ರ ಬರ್ತಿ, ಯಾವಾಗ ನನ್ನ ಪ್ರಾರ್ಥನೆಗೆ ಕಿವಿ ಕೊಡ್ತಿ, ನನ್ನ ವಿಜ್ಞಾಪನೆ ಯಾವಾಗ ಕೇಳ್ತಿ? ಅಪ್ಪ என் ஜபத்தை கேட்கிற. அப்படித்தான் நம்ம 2வது வசனம் படி, 2வது வார்த்தை என் ஆத்தும் நம்பியிருக்கிறேன், அவருடைய வார்த்தையை நம்பியிருக்கிறேன். ನನ್ನ ಪ್ರಾಣವು ಆತನನ್ನ ಕಾದುಕೊಂಡಿದೆ. ತಮಿಳಲ್ಲಿ ಓದ್ರಿ ಅದನ್ನ. ஆமென், ஹல்லேலூயா. நம்ம ஆத்மா காத்திருக்கும் போது தான் நமக்கு ஆசீர்வாதம். ನಮ್ಮ ಆತ್ಮ ಕಾಯ್ದ ನನಗೆ ಆಶೀರ್ವಾದ ಬರಲಿ, ನನಗೆ ಈ ಆಶೀರ್ವಾದ ಬರಲಿ, ನನಗದು ಬರಲಿ, ನನಗಿದು ಬರಲಿ ಅಂತ ನೀನು ಕಾಯ್ದೆ ಹೋದರೆ, ಈಗ ಹಾಗೆ ಒಂದು ಬೆಳಗ್ಗೆದ್ದು ನಾಳೆ ಕೆಲಸಕ್ಕೆ ಹೋಗೋದಕ್ಕೆ ಸರ್ಕಲಲ್ಲೋ ಎಲ್ಲೋ ಒಂದು ಕಡೆ ಕೂಡೋ ಕಡೆ ನಾವು ಕಾದಿದ್ರೆ ಮಾತ್ರ ನಮ್ಮ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ. ನಾ ಕಾಯ್ದೆ ಹೋದ್ರೆ ಯಾರಿಗೆ ಬಂದರೆ ಬರಲಿ, ಬಿಟ್ರೆ ಏನಿಲ್ಲ ಅಂದರೆ ಇನ್ನೊಬ್ಬರು ಹಂಗಂತೇಳಿ ಬೇರೆಯವ್ರನ್ನ ಕರ್ಕೊಂಡೋಗಿ ಅವ್ರು ಕೆಲಸ ಮಾಡ್ಕೊತಾರೆ. ಅದೇ ರೀತಿ ಯಾರು ದೇವರನ್ನ ಕಾದುಕೊಂಡಿರ್ತಾರೋ, ನನ್ನ ಪ್ರಾಣವು ಆತನನ್ನೇ ಕಾಯುವಿಕೆ ಬೇಕು ನಮ್ಮೊಳಗೆ. அந்த காத்திருக்கிறது ஆண்டவர் மேல் ஒரு தாகம், ஒரு வாஞ்சை, அந்த ஒரு காத்து. அப்போ ಇದನ್ನ பேசுறியா, ಅದನ್ನ சொல்றியா, ಏನಾದರೂ ಮಾತಾಡ್ತೀರಾ, ಏನಾದರೂ ಆಶೀರ್ವಾದ ಮಾಡ್ತೀರಾ, ನನ್ನ ಪ್ರಾರ್ಥನೆ ಕೇಳ್ತಾ ಇದ್ದೀರಂತ ಕಾಯ್ತಾ ಇರು. ಅದರ ಕೆಳಗಡೆ ಓದುವಾಗ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ತಮಿಳು, அவருடைய வார்த்தையை நம்பியிருக்கிறேன். ಆಮೆನ್. ಅವರುடைய ವಾರ್ತೆ ನಂಬಿರುತ್ತಾರೆ. ಆತನ ನುಡಿಗಳು ಅಂದ್ರೆ ಆತನ ಮಾತುಗಳನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ದೇವರು ಏನು ಹೇಳ್ತಾರೋ, ಅವ್ರು ಏನು ಹೇಳ್ತಾರೋ ಅದನ್ನು ನಾವೇನು ಮಾಡ್ಕೋಬೇಕಂತೆ, ನಿರೀಕ್ಷಿಸಿಕೊಂಡವರಾಗಿ. ಇವತ್ತು ಭಾನುವಾರ ಆರಾಧನೆಗೆ ಬರ್ತೀವಿ, ಆಡ್ತೀವಿ, ಆರಾಧನೆ ಮಾಡ್ತೀವಿ. ಆದರೆ ದೇವರನ್ನ ಮಾತನ್ನು ನಾವು ಕೇಳದೆ ಬಿಟ್ಬಿಡ್ತೀವಿ. ಯಾವ ವಾಕ್ಯ ನನ್ನೊಟ್ಟಿಗೆ ಮಾತನಾಡುತ್ತೆ, ಯಾವ ವಾಕ್ಯ ದೇವರು ಇವತ್ತು ನನ್ನೊಟ್ಟಿಗೆ ಮಾತಾಡೋದೆಂಬ ನಿರೀಕ್ಷೆ ಇಲ್ಲದೆ ಹೋದರೆ, ಅಲ್ಲೆಲ್ಲಿ ಹೇಳ್ರಿ, ಇವತ್ತು ನಾವು ಬಂದು ಸುಮ್ಮನೆ ಕೂತು ಸುಮ್ಮನೆ ಎತ್ತೋದಂಗೆ ಆಗತ್ತೆ. ಯಜ್ಞ ಹೋಮಗಳಿಗಿಂತ ಮಾತು ಕೇಳೋದು ಉತ್ತಮ. ಮಾತು ಕೇಳಬೇಕು, ದೇವ್ರ ವಾಕ್ಯ ಕೇಳಬೇಕು. ದೇವ್ರು ನನಗೇನು ಹೇಳ್ತಿದ್ದಾರೆ, ನಾನು ಯಾವುದ್ರಲ್ಲಿ ತಪ್ಪು ಹೋಗಿದ್ದೀನೋ ನನಗೆ ಹೇಳ್ರಿ, ನಾನು ತಿದ್ಕೊಳ್ತೇನೆ. ನಾನು ಎದೆಲ್ಲ ತವರ್ನೇನೋ எனக்கு சொல்லுங்க, ನಾನು ಅತ್ತ ತಿರ್ತಿಕೊಳ್கிறேன். ಅಲ್ಲೇಲೂಯ. ಅದರಿಂದ ವಾಕ್ಯವನ್ನು ನಿರೀಕ್ಷಿಸ್ತಾ ಇರಬೇಕಂತೆ. ಈ ಮಾತನ್ನು, ತನ್ನ ನುಡಿಗಳನ್ನು ನಿರೀಕ್ಷೆ ಮಾಡಿದಾಗಲೇ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ. ಯಾವಾಗಲೂ ಮಾತನ್ನು ಕೇಳಬೇಕು, ಆ ನುಡಿಗಳನ್ನು ಕೇಳಬೇಕು. ಅಲ್ಲೇಲೂಯ. ಅದರಿಂದ ಅದ ಕೀರ್ತನೆಯಲ್ಲಿ 12ನೇ ಅಧ್ಯಾಯ 6ನೇ ವಾಕ್ಯ ಓದೋಣ. 12:6 ಅಲ್ಲಿ ವಾಕ್ಯ ನಡುತ್ತೆ, ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋ பாதையಲ್ಲಿದೆ. கர்த்தருடைய சொற்கள் மண்குடையில் 7 தரம் உருவாக்கி, உருக்கி புடமிட்ட வெள்ளிக்கொப்பான சுத்த சொற்களாயிருக்கிறது. ಅಲ್ಲೇಲೂಯ. ಆತನ ಮಾತುಗಳು ಹೆಂಗಿದೆ ಅಂತೆ,
ಆತನು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿದೆ ಎಂಬುದಾಗಿ ನೋಡ್ತೇವೆ. ಯೆಹೋವನ ಮಾತು, ಆತನ ಬಾಯಿಂದ ಬರುವಂಥ ಒಂದೊಂದು ಮಾತು. ಹಲ್ಲೆಲೂಯ. ಇವಾಗ ನಾವು ನೋಡ್ರೆ ಏನಾದರೂ ತಪ್ಪಾಗಿ ಮಾತಾಡ್ರಿ, ತಪ್ಪಾಯ್ತು ಕ್ಷಮಿಸ್ಬಿಡಪ್ಪ, ಮಾತಾಡಬಾರ್ದಾಗಿತ್ತು, ಹೇಳ್ಬಾರ್ದಾಗಿತ್ತು ಅಂತೇಳಿ ನಾವು ಬಾಯಿ ತಪ್ಪಿ ಮಾತಾಡ್ತೇವೆ. ಹಲ್ಲೆಲೂಯ ಹೇಳ್ರಿ. ಆದರೆ ದೇವರ ಮಾತು, ಆತನ ಬಾಯಿಂದ ಹೊರಡುವಂಥ ಮಾತು ಸುಮ್ಮನೆ ಏನೋ ಮಾತಾಡಬೇಕಂತ ಮಾತಾಡೋ ಮಾತುಗಳಲ್ಲ. ಅವು ಪುಟಕ್ಕೆ ಹಾಕಿದ 7 ಸಾರಿ ಒಂದು ಬೆಳ್ಳಿಯನ್ನು ಅದು ಶುದ್ಧೀಕರಿಸಲ್ಪಟ್ಟು ಅದು ಸಂಪೂರ್ಣವಾದ ಬೆಳ್ಳಿ ಆಗೋದಕ್ಕೆ, ಕಲ್ಮಶವಿಲ್ಲದಂಥ ಶುದ್ಧ ಬೆಳ್ಳಿ ಆಗೋದಕ್ಕೆ 7 ಸಲ ಪುಟಕ್ಕೆ ಹಾಕ್ಬೇಕಂತ. ಅಲ್ಲೆಲ್ಲ ಹೇಳ್ರಿ, 7 ದರ. ದೇವರ ಮಾತನ್ನೇ ಅನುಸರಿಸಿ ನಡೀತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಯಾಕಂದ್ರೆ ಒಬ್ಬೊಬ್ಬರು ನಾವು ಮಾತು ಕೇಳಬೇಕು, ಮಾತನ್ನು ಕೇಳಬೇಕು. ಯಾಕಂದ್ರೆ ದೇವ್ರ ವಾಕ್ಯತೆ ತಂದೆ ತಾಯಿ ಮಾತನ್ನ ಕೇಳಿ, ಗುರು ಹಿರಿಯರ ಮಾತನ್ನ ಕೇಳಿ, ದೇವರ ಮಾತನ್ನ ಕೇಳಿ ಎಂಬುದಾಗಿ. ಅದರಿಂದ ಈ ಮಾತನ್ನು ಕೇಳಿ ಅದರ ಪ್ರಕಾರ ನಡೆಯಬೇಕೆಂಬುದೇ ದೇವರ ಚಿತ್ತವಾಗಿದೆ. ಹಲ್ಲೆಲೂಯ. ಯಾಕಂದರೆ ಆತನ ಚಿತ್ತ ಏನಂದರೆ ಆತನ ಮಾತಿನಂತೆ ದೇವರು ಹೇಳಿದಂಥ ಒಂದೊಂದು ಮಾತನ್ನು ಸ್ಪಷ್ಟವಾಗಿ ಕೇಳಿ ತಿಳ್ಕೊಂಡು ಅದರ ಪ್ರಕಾರ ನಡುವಿರಾಗಿರ್ಬೇಕು. ಯಾಕಂದರೆ ಲೋಕದ ವ್ಯವಹಾರಗಳಲ್ಲಿ ನಾನೇನು ಮಾಡ್ತಿದ್ದೇನೆ, ವ್ಯವಹಾರಗಳಲ್ಲಿ
ಬಲಾತ್ಕಾರಿಗಳಂತೆ ನಡೆಯದೆ, ದೇವ್ರ ವಾಕ್ಯ ಹೇಳುತ್ತೆ, ನಿನ್ನ ಮಾತನ್ನೇ ಅನುಸರಿಸಿ ನಡೆಯುತ್ತೇನೆ. ಆತನ ಮಾತನ್ನ ಪ್ರಕಾರ ನಾವು ನಡೆಸಬೇಕು. ನಿನ್ನ ಮಾತಿನಿಂದಲೇ ನೀತಿವಂತನೆಂದು, ನಿನ್ನ ಮಾತಿನಿಂದಲೇ ಅನೀತಿವಂತನೆಂದು ನ್ಯಾಯ ತೀರಿಸಲ್ಪಡುತ್ತೆ. ಅದರಿಂದ ವಾಕ್ಯ ಹೇಳುತ್ತೆ, ಈ ಮಾತು ನಾವು ಜ್ಞಾಪಕದಲ್ಲಿರಬೇಕು. ನಮ್ಮ ಮಾತಿನಿಂದಲೇ ನೀತಿವಂತನು, ನಮ್ಮ ಮಾತಿನಿಂದಲೇ ಅನೀತಿವಂತನು ಅಂತೇಳಿ ದೇವರು ಮಾತನಾಡಿದ್ದಾರೆ, ದೇವರು ಹೇಳಿದ್ದಾರೆ, ಯೇಸು ಹೇಳಿದ್ದಾರೆ. ಅದರಿಂದ ನಮ್ಮ ಮಾತು ಕೊಂಚವಾಗಿರಲಿ, ನಮ್ಮ ಮಾತು ಪರಿಶುದ್ಧವಾಗಿರಲಿ, ನಮ್ಮ ಮಾತು ದೇವರಿಗೆ ಮಹಿಮೆಯಾಗಿರಲಿ, ನಮ್ಮ ಮಾತು ದೇವರಿಗೆ ಘನವಾಗಿರಲಿ ಅಂಥೇಳಿ ಆ ಭಯ, ಆ ಭಕ್ತಿಯಿಂದ ಆತ ಮಾತನ್ನು ನೆನಪು ಮಾಡಿಕೊಳ್ಳುವರಾಗಿ ಅವುಗಳ ನಾವು ಮಾತನ್ನು ಕೇಳುವಾಗ ಮಾತ್ರ ಹಲ್ಲೆಲೂಯಾ ನಾವೇನಾಗಿರ್ತೇವಂತೆ, ಆಶೀರ್ವಾದವಾಗಿರುತ್ತೆ. ಯಾಕಂದರೆ ಒಬ್ಬ ದೇವರ ಮಗನು ದೇವರಿಗೆ ಮೆಚ್ಚುಗೆಯಾಗಿ ನಡೆಯಬೇಕಾದ್ರೆ ಆತನ ಮಾತುಗಳನ್ನು ಕೇಳಿ ಆ ಮಾತುಗಳ ಪ್ರಕಾರ ನಡೆಯುವವರಾಗಿ ನಾವು ಕಾಣಲ್ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಇದಕ್ಕೆ ಉದಾಹರಣೆಯಾಗಿ ಅದೇ ಕೋರಿಂಥ ಅದು ಕೀರ್ತನೆಗಳ 19ನೇ ಅಧ್ಯಾಯ 9ನೇ ಮಾತನ್ನು ವಾಕ್ಯವನ್ನು ಓದ್ಕೊಳ್ಳೋಣ. ಯೆಹೋವನ ಭಯ ಪರಿಶುದ್ಧವಾಗಿದೆ, ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದು, ಅದು ಶಾಶ್ವತವಾದದ್ದು. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳೇ, ಅವು ಕೇವಲ ನ್ಯಾಯವಾಗಿವೆ. கர்த்தருக்கு பயப்படுகிற பயம் சுத்தமும் என்றைக்கும் நிலைக்கிறது. மாயிருக்கிறது. கர்த்தருடைய நியாயங்கள் உண்மையும் அவைகள் அனைத்தும் ನೀತಿಯುಳ್ಳದಾಗಿ இருக்கிறது. ಯೆಹೋವನ ಭಯವು ಅವಾಗ ದೇವ್ರ ವಾಕ್ಯ ಹೇಳುತ್ತೆ, ಕರ್ತನ ಭಯವೇ ಜ್ಞಾನದ ಮೂಲ. ಅದರಿಂದ ಆತನಿಗೆ ಭಯಪಡುವಾಗಲೇ ಆ ವಾಕ್ಯ ಹೇಳುತ್ತೆ, ಯೆಹೋವನ ಭಯವು ಪರಿಶುದ್ಧವಾದದ್ದು, ಅದು ಶಾಶ್ವತವಾದದ್ದು. ಯೆಹೋವನ ವಿಧಿಗಳು ಯಥಾರ್ಥ. ಆತನ ದಶಾಜ್ಞೆ, ಆತನ ವಿಧಿಗಳು, ಹಲ್ಲೆಲೂಯಾ, ಆತನ ಕೊಟ್ಟಂಥ ಆಜ್ಞೆಗಳು ಏನಾಗಿದೆ ಅಂತೆ, ಅದು ಯಥಾರ್ಥವಾದ. ಸುಮ್ಮನೆ ಒಬ್ಬರಿಗೆ ಟೆನ್ಷನ್ ಕೊಡಂಗೆ, ಹಿಂಸೆ ಪಡಂಗೆ, ಆತನ ಮಾತುಗಳು ಯಥಾರ್ಥವಾದವುಗಳೇ. ಹಲ್ಲೆಲೂಯಾ. ಅದರಿಂದ ಆತನ ಯೆಹೋವನ ವಿಧಿಗಳು ಯಥಾರ್ಥವಾದವುಗಳೇ, ಅವು ಕೇವಲ ನ್ಯಾಯವಾಗಿದೆ. ಅವರೇನೇ ಮಾಡಿದ್ರು ನ್ಯಾಯದಿಂದ ನಮ್ಮನ್ನು ನಡೆಯುವುದಕ್ಕೆ ಮಾಡುವಾತನೆಂಬುದಾಗಿ ನೋಡ್ತೇವೆ. ಯಾಕಂದರೆ ಅವು ಅಂದರೆ ಯಥಾರ್ಥವಾದವುಗಳು ಮತ್ತು ಪರಿಶುದ್ಧವಾದವುಗಳು ಹೆಂಗಿದಂತೆ, ಅವು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕದಾಗಿದೆ. ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಹಲ್ಲೆಲೂಯಾ. ಏನು ಸಿಹಿಯಾಗಿದೆ? ಆತನ ವಿಧಿಗಳು, ಆತನ ಮಾತುಗಳು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿ ಆತನ ಮಾತು. ಹಲ್ಲೆಲೂಯಾ. ಕೆಲವು ಸಲ ದೇವರ ಮಾತು ನಮಗೆ ಸಿಟ್ಟಾಗಿ ಬರುತ್ತೆ. ಕೆಲವು ಸಲ ದೇವ್ರ ಮಾತಿಗೆ ನಾವು ಉರಿತೇವೆ. ಸುಳ್ಳು ಹೇಳ್ಬಾರ್ದು ಅಂತಾರೆ, ಮೋಸ ಮಾಡಬೇಡ ಅಂತಾರೆ, ಚಾಡಿ ಹೇಳ್ಬೇಡ ಅಂತಾರೆ. ಹೆಂಗಪ್ಪ ಹಿಂಗೆಲ್ಲ ಬದುಕೋದು ಮನುಷ್ಯ? பொய் சொல்லாத, சாடி சொல்லாத, இன்னொருத்தனை குற்றம் கூறாத, குறைங்கூறாத. இப்படியெல்லாம் இருக்க முடியுமா? ಈಗೆಲ್ಲ ಇರಕ್ಕೆ ಸಾಧ್ಯನಾ ಎಂಬುದಾಗಿ ನಾವು ನೆನೆಸೋದಕ್ಕುಂಟು. ಅದರಿಂದ ಆತನ ಮಾತುಗಳು ನೋಡ್ರಿ, ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿ ಆತನ ಮಾತು. ಹಲ್ಲೆಲೂಯಾ. ಈ ರಹಸ್ಯವನ್ನು ದಾವೀದನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದ. ದೇವರ ಮಾತನ್ನು ಕೇಳಿದ್ರೆ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯ ಅಂತ ಹೇಳಿದ್ರೆ ದಾವೀದನಿಗೆ ಬಹಳ ಸಂತೋಷ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಅವನು ವರ್ಣನೆ ಮಾಡ್ತಾ ಇದ್ದಾರೆ, ಅವು ಜೇನಕ್ಕಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ ಆತನ ಮಾತುಗಳು, ಆತನ ವಿಧಿಗಳು. ಅದರಿಂದ ಅದನ್ನು ನಾವು ಕೈಗೊಳ್ಳುವಾಗ ನಮಗೆ ಆ ಮಾತುಗಳು ಜೇನು ತುಪ್ಪಕ್ಕಿಂತ ಸಿಹಿಯಾಗಿರುತ್ತಂತೆ. ಹಲ್ಲೆಲೂಯಾ. ನೋಡ್ರಿ, ಜೇನು ಅದನ್ನು ಫಿಲ್ಟರ್ ಮಾಡಿದ್ರೆ ಸಿಹಿ ಜೇನು, ಇದಕ್ಕಿಂತ ಬೇರೆ ಒಂದು ಸಿಹಿ ಇದೆ ಅಂತೆ. ಅಲ್ಲೆಲ್ಲ ಹೇಳ್ರಿ, ನೋಡ್ರಿ, ಜೇನಿಗಿಂತಲೂ ಶೋಧಿಸಿದ
ಜೇನು ತುಪ್ಪಕ್ಕಿಂತಲೂ ಏನು ಅದಕ್ಕಿಂತ ಹೆಚ್ಚಾದ ಸಿಹಿ ಯಾವುದು? ಆತನ ಮಾತುಗಳು, ದೇವರ ಮಾತುಗಳು. ಹಲ್ಲೆಲೂಯಾ. ಯಾಕಂದರೆ ಶೋಧಿಸಲ್ಪಟ್ಟ ಚೊಕ್ಕ ಬಂಗಾರದ ಮಾತುಗಳಾಗಿದೆ. ಜೇನಿಗಿಂತಲೂ ಸಿಹಿ ಜೇನಿಗಿಂತಲೂ ಶೋಧಿಸಲ್ಪಟ್ಟ ಜೇನಿಗಿಂತಲೂ ದೇವರ ಮಾತು ಅದು ಸಿಹಿ ಆಗಿದೆ ಎಂಬುದಾಗಿ ಭಕ್ತನು ವರ್ಣಿಸ್ತಾ ಇದ್ದಾನೆ. ಆತನ ಮಾತಂದ್ರೆ ಅದು ಸಿಹಿ ಜೇನು ತುಪ್ಪಕ್ಕಿಂತಲೂ ಸಿಹಿ ಆಗಿದೆ. 11ನೇ ವಾಕ್ಯ ಓದೋಣ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ. ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. அவைகள் பொன்னிலும் மிகுந்த பசும் பொன்னிலும் 11வது வசனம். அன்றியும் அவைகளால் உமது அடியேன் எச்சரிக்கப்படுகிறேன். அவைகளை கைக்கொள்ளுகிறதுனாலே மிகுந்த பலன் உண்டு. அவைகளை கைக்கொள்ளுவதனால மிகுந்த பலன் ಉಂಟು. ಅಲ್ಲೆಲ್ಲೂ ಹೇಳ್ರಿ, ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಅವುಗಳ ಮೂಲಕ, ಯಾವುದ್ರ ಮೂಲಕ? ದೇವರ ಮಾತುಗಳ ಮೂಲಕ ನಿನ್ನ ದಾಸನಿಗೆ ಆತನ ಮಾತುಗಳು ನಮ್ಮನ್ನು ಎಚ್ಚರಪಡಿಸ್ತದೆ. ಅಲ್ಲೆಲ್ಲೂಯ್ಯ. ದೇವರು ಒಂದೊಂದು ವಾಕ್ಯ ನಮ್ಮೊಟ್ಟಿಗೆ ಮಾತಾಡ್ತದೆ, ನಮ್ಮನ್ನು ಎಚ್ಚರಪಡಿಸ್ತದೆ, ಎಚ್ಚರ ಉಂಟಾಗುವಂತೆ ಮಾಡ್ತದೆ. ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗ್ತದೆ. ನೋಡ್ರಿ, ಅಬ್ರಹಾಮನನ್ನು ದೇವರು ಕರೆದರು. ನಿನ್ನ ತಂದೆ ತಾಯಿ, ನಿನ್ನ ಬಂಧು ಬಳಗವನ್ನೆಲ್ಲ ಬಿಟ್ಟು ನಾವು ತೋರಿಸೋ ದೇಶಕ್ಕೆ ಬಾರಪ್ಪ ಅಂತೇಳಿ. ಆಗ ಅಬ್ರಹಾಮನು ಹಿಂದೆ ನೋಡಿಲ್ಲ, ಮುಂದೆ ನೋಡಿಲ್ಲ. ದೇವರು ಒಂದೇ ಮಾತಿಗೆ ನಂಬಿ ಹೊರಗೆ ಬಂದ. ಅಲ್ಲೆಲ್ಲೂ ಹೇಳ್ರಿ, ಆತ ನಂಬಿ ಬಂದದ ಮೇಲೆ ಅವನು ಫಲ ಕಂಡುಕೊಂಡ. ಹೇಗಳ್ತೀರಿ? ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಹೆಚ್ಚಿಸ್ತೇನೆ, ನಿನ್ನನ್ನು ಶಪಿಸುವವರಿಗೆ ಶಾಪ ಕೊಡ್ತೇನೆ, ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದ ಕೊಡ್ತೇನೆ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ್ಯ. ಇವಾಗ ಅಬ್ರಹಾಮನನ್ನು ದೇವರು ಆಶೀರ್ವದಿಸುವುದಕ್ಕೆ ಕಾರಣ ಏನು? ಆತನ ಮಾತುಗಳನ್ನು ಕೇಳಿ, ಆತನ ವಾಕ್ಯವನ್ನು ಕೇಳಿ, ಅದನ್ನು ಘನಪಡಿಸಿ, ಅದ ಮಾತಿಗೆ ವಿಧೇಯನಾಗಿ ತನಗಿಲ್ಲದೆಲ್ಲವನ್ನು ಬಿಟ್ಟು ದೇವರಿಗಾಗಿ, ಅಂದರೆ ಜೇನಿಗಿಂತಲೂ ಸಿಹಿ ಜೇನು ತುಪ್ಪಗಿಂತಲೂ ದೇವರ ಮಾತು ಸಿಹಿಯಾಗಿದ್ದರಿಂದ ಆತನು ಎಲ್ಲವನ್ನ ಬಿಟ್ಟು ದೇವರ ಮಹಿಮೆಗಾಗಿ ಹೊರಟು ಬಂದ. ಹಲ್ಲೆಲೂಯಾ. ಯಾವಾಗ ವಾಕ್ಯವನ್ನು ಕೇಳಿ ನಾವು ಕೈಗೊಂಡು ನಡೆಯುವಾಗ ನಮಗೆ ಬಹಳ ಫಲ ಸಿಗುತ್ತೆ. ಯಾವಾಗ ನೀನು ವಾಕ್ಯವನ್ನು ಕೇಳದೆ, ವಾಕ್ಯದ ಪ್ರಕಾರ ನೀನು ನಡೆಯದೆ, ವಾಕ್ಯವನ್ನು ಕೇಳಿ ನೀನು ಸಂತೋಷ ಪಡದೆ, ನೀನು ಸುಮ್ಮನೆ ಏನೋ ಬಂದು ಓದ್ವಿ, ಬೈಬಲ್ ತೆಗೆದು ವಾಕ್ಯ ಓದಲ್ಲ, ಮನೇಲಿ ಪ್ರಾರ್ಥನೆ ಮಾಡಲ್ಲ, ಎಲ್ಲಿ ದೇವರು ನಮ್ಮನ್ನು ಉದ್ಧರಿಸ್ತಾರೆ? ಮಾತು ಕೇಳಬೇಕಲ್ಲ. ಅಲ್ಲೆಲ್ಲೂ ಹೇಳ್ರಿ, ಮಾತು ಕೇಳಬೇಕಲ್ಲ. ಪ್ರಾರ್ಥನೆ ಮಾಡ್ರಿ ಅಂದರೆ ಪ್ರಾರ್ಥನೆ ಚೈನ್ ಬರೀ, ಅಯ್ಯೋ ಚೈನ್ ಜೀವ ತೆಗಿತಾರಪ್ಪ. ಇವನು ಭಾರಿ ಹಿಂಸೆ ಆಗ್ಬಿಟ್ಟಿದೆ ನಮ್ಮ ಚರ್ಚಲ್ಲಿ. ವಾಕ್ಯ ಓದ್ರಿ ಅಂತಾರೆ, ಪ್ರಾರ್ಥನೆ ಮಾಡ್ರಿ ಅಂತಾರೆ, ಚೈನ್ ಬರೀರಿಗೆ ಬರ್ರಿ ಅಂತಾರೆ. ಹಲ್ಲೆಲೂಯಾ. ನೀ ಬಂದ್ರೇನೆ ನಿನಗೆ ಫಲ, ನೀ ಬಂದ್ರೇನೆ ಬಹಳ ಫಲ ಉಂಟಾಗೋದು. ನೀನು ಎಲ್ಲ ಅಬ್ರಹಾಮನು ಕೇಳಿನವ್ರ ತಂದೆ ಊರಲ್ಲಿ ಇದ್ಕೊಂಡು, ಆಯ್ತು ಬಿಡಪ್ಪ ಬರ್ತೀನಿ, ಸಮಯ ಸಿಕ್ದಾಗ ಬರ್ತೀನಿ, ಸಮಯ ಸಿಕ್ದಾಗ ನೋಡೋಣ ಅಂತೇಳಿ ಅಬ್ರಹಾಮನ ನೆನೆಸಿದ್ರೆ, ನಾನು ಅಬ್ರಹಾಮನ ದೇವರು ಅಂತೇಳಿ ಅವನು ಅಬ್ರಹಾಮನನ್ನು ಕುರಿತು ಸಾಕ್ಷಿ ಕೊಡ್ತಿದ್ದಿಲ್ಲ. ಅಲ್ಲೆಲ್ಲೂ ಹೇಳ್ರಿ, நான் ஆபிரகாமின் தேவன் என்று கர்த்தர் சாட்சி கொடுத்திருக்க மாட்டார். கீழ்ப்படியாதவங்க குறித்து ஏன் ஆண்டவர் பேசுவார்? ಅವಿಧೇಯರನ್ನು ಕುರಿತು ಯಾಕೆ ದೇವರು ಮಾತಾಡ್ತಾರೆ? ಅಲ್ಲೆಲ್ಲೂ ಹೇಳ್ರಿ, ವಿಧೇಯರನ್ನು ಕುರಿತು ದೇವರು ಆಸೆ ಪಡ್ತಾರೆ. ಯಾರು ವಿಧೇಯರಾಗ್ತಾರೋ, ದೇವರ ವಾಕ್ಯವನ್ನು ಕೇಳಿ ಅದರಲ್ಲಿ ಯಾರು ಸಂತೋಷ ಪಡ್ತಾರೋ, ಯಾರು ಅದನ್ನು ಕೈಗೊಂಡು ನಡೆಯುವುದಕ್ಕೆ ಇಷ್ಟಪಡ್ತಾರೋ, ಅವರಿಗೆ ಜೀವಿತದ ದೊಡ್ಡ ಫಲವನ್ನು ದೇವರು ಉಂಟು ಮಾಡ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅವುಗಳ ಮೂಲಕ ಆ ಭಕ್ತನ ಹೇಳ್ತಾನೆ, ನಿನ್ನ ದಾಸನಿಗೆ ಎಚ್ಚರಿಕೆ ಆಗ್ತದೆ, ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ. ನನ್ನ ದೊಡ್ಡ ಆಶೀರ್ವಾದ ಸಿಕ್ಕಿದೆ. ಹಲ್ಲೆಲೂಯಾ. ನನ್ನ ದೊಡ್ಡ ಆಶೀರ್ವಾದಪ್ಪ. ಆಕಾಶದ ನಕ್ಷತ್ರಗಳ ಥರ ನಿನ್ನ ಮಕ್ಕಳನ್ನ ನೀಡ್ತೇನಂತೆ ದೇವರು ಹೇಳ್ತಾರೆ. ಅಲ್ಲೆಲ್ಲೂ ಹೇಳ್ರಿ, அப்ராமன் இன்னெಷ್ಟು ಸಂತೋಷ. வானத்தின் நட்சத்திரத்தை போலும் பிள்ளைகள் இருப்பார்கள்.
ಆಕಾಶದ ನಕ್ಷತ್ರ ಥರ ನಿನ್ನ ಮಕ್ಕಳಿರ್ತಾರೆ. ಅಬ್ರಹಾಮನು ನಂಬಿದ್ರು. ಹಲ್ಲೆಲೂಯ. ಆ ನಕ್ಷತ್ರ ನೋಡುವಾಗಲ್ಲ ಒಂದೊಂದು ಮಗುವಿನ ಮುಖ ನೋಡಿರ್ಬೋದು. ನಿನ್ನ ಮಕ್ಕಳನ್ನ ನಕ್ಷತ್ರ ಥರ ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯವನ್ನು ಕೈಗೊಂಡು ನಡೆಯುವಾಗ ಅವ್ರ ಮಕ್ಕಳನ್ನ ಆಕಾಶದ ನಕ್ಷತ್ರ ಥರ ದೇವರು ಆಶೀರ್ವದಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದರೆ ವಾಕ್ಯಕ್ಕೆ ನಾವು ವಿಧೇಯರಾಗಿ ವಾಕ್ಯವನ್ನು ಕೇಳಿ ಆ ವಾಕ್ಯದಲ್ಲಿ ಸಂತೋಷಪಟ್ಟು ಆ ವಾಕ್ಯವನ್ನು ಮಾತುಗಳಲ್ಲಿರುವಂಥ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ಬಹಳ ಫಲ, ಬಹಳ ಆಶೀರ್ವಾದವನ್ನು ದೇವರು ನಮಗೆ ಕೊಡ್ತಾರೆ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ. ಅದರಿಂದ ಅಬ್ರಹಾಮನು ದೇವರ ವಾಕ್ಯಕ್ಕೆ ಕೇಳಿ ವಿಧೇಯನಾಗಿ ಆ ವಾಕ್ಯವನ್ನು ಸಂತೋಷದಿಂದ ಸ್ವೀಕರಿಸಿದ್ರಿಂದ ಅದನ್ನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಂಡದ್ರಿಂದ ವಾಕ್ಯತೆ ಅವನ ಫಲಗಳು ಬಹಳ ಫಲ ಉಂಟಾಗುತ್ತದೆ. ಅಲ್ಲೆಲ್ಲೂಯ. ಬಹಳ ಏನುಂಟಾಗತ್ತಂತೆ? ಫಲ ಉಂಟಾಗತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಈ ವಾಕ್ಯವನ್ನು ಆತನ ದೇವರ ಮಾತುಗಳನ್ನು ನಾವು ಪ್ರೀತಿಸುವರಾಗಿರಬೇಕು. ದೇವರ ಒಂದೊಂದು ಮಾತುಗಳು ಅದು ಖಂಡಿತ ನೆರವೇರುವಂಥದ್ದಾಗಿದೆ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ. ನಾವೆಲ್ಲ ಅವಾಗ ಚಿಕ್ಕ ಸಭೆ ನಮ್ಮದು ಬಾಡಿಗೆ ಮನೇಲಿದ್ವಿ. ತಮಿಳ್ ಸ್ಕೂಲ್ ಮುಂದೆ ಒಂದು ಪ್ರೇಯರ್ ಕೂಟ ನಡೆಸಿದ್ರು. ಒಬ್ಬರು ಮಳಲಿ ಪಾಸ್ಟರ್ ಬಂದು ದೇವ್ರ ವಾಕ್ಯ ಹಂಚ್ತಾ ಇದ್ರು. ಅವಾಗ ನಾವು ಅಲ್ಲಿ ಕೂತಿದ್ನೋ ತರ್ಜುಮೆ ಮಾಡ್ತಿದ್ನೋ ಜ್ಞಾಪಕ ಇಲ್ಲ. ಆ ಪಾಸ್ಟ್ರು ಬಂದು ನನಗೆ ಹೇಳಿದ್ರು, ನಿನಗೊಂದು RCC ಮನೆ ಕೊಡ್ತೀನಿ ಅಂತೇಳಿ. ಆವಾಗ ನಾವು ಬಾಡಿಗೆ ಮನೆಯೇ RCC ಮನೆ. ಅಲ್ಲೆಲ್ಲ ಹೇಳ್ರಿ, ಬಾಡಿಗೆ ಮನೆಯೇ RCC ಮನೆ. ಹೌದಾ, ನಿನಗೊಂದು ಮನೆ ಕೊಡ್ತೀನಿ, ಒಂದು RCC ಮನೆ ಕೊಡ್ತೀನಿ ಅಂಥೇಳಿ ದೇವರು ಪ್ರಾಮಿಸ್ ಮಾಡ್ತಿದ್ದಾರೆ. ನಾನು ನಿನಗೊಂದು ಮನೆಯನ್ನು ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿನಗೆ ಖಂಡಿತ ಕೊಡ್ತಾರೆ. ನಾನು ಡೇಟೆಲ್ಲ ಬರೆದು ಇಟ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದೆ, ಅಪ್ಪ ಮನೆ ಕಟ್ಕೊಡ್ತೀನಿ ಅಂತೆಲ್ಲ ಮನೆ ಕಟ್ಕೊಂಡು. ಅಲ್ಲೆಲ್ಲೂ ಹೇಳ್ರಿ, ಅದೇ ರೀತಿ RCC ಮನೆಯನ್ನು ದೇವ್ರು ನಮಗೆ ಕಟ್ಕೊಟ್ರು. ಅಲ್ಲೆಲ್ಲೂ ಹೇಳ್ರಿ. ಯಾಕಂದರೆ ಆತನ ಬಾಯಿಂದ ಹೊರಟಂಥ ಮಾತು ಅದು ನೆರವೇರಿಸದೆ ಹೋಗೋದಿಲ್ಲ. ಅಲ್ಲೆಲ್ಲೂ ಹೇಳ್ರಿ. ಅದರಿಂದ ಆತನ ಮಾತುಗಳನ್ನು, ಆತನ ನುಡಿಗಳನ್ನು, ಆತನ ಆಜ್ಞೆಗಳನ್ನು ನಾನು ಕೈಗೊಂಡು ನಾನು ಯಾಕೆ ಇದನ್ನು ಹೇಳ್ತೀನಿ, ದೊಡ್ಡಸ್ಗೆಗಲ್ಲ, ಆತನ ಬಾಯಿಂದ ಮಾತನ್ನು ಹೇಗೆ ನೆರವೇರಿಸ್ತಾರೆ ಅಂತೇಳಿ. ಅಲ್ಲೆಲ್ಲೂ ಹೇಳ್ರಿ. ಇನ್ನೊಂದು ಸ್ವಲ್ಪ ದಿವಸ ಆಯಿತು, ಇನ್ನೊಂದು ಸಲ ದೇವ್ರು ಮಾತಾಡಿದ್ರು, ನಿನ್ನ ಮೇಲೆ ಇನ್ನೊಂದು ಮನೆ ಕಟ್ಕೊಡ್ತೀನಿ ಅಂತೇಳಿ. ಅಲ್ಲೆಲ್ಲೂಯ. ಇನ್ನೊಂದು ಮನೆಯನ್ನು ಅವರೇ ಇಲ್ಲೇ ಪ್ರವಾದನೆ ಮೂಲಕ ತಿಳಿಸಿದ್ರು. ಅದರಿಂದ ನಾನು ದೇವ್ರಿಗೆ ಮಹಿಮೆ ಪಡಿಸ್ತೀನಿ. ಯಾಕಂದರೆ ದೇವರ ಮಾತನ್ನು ಕೇಳಿ ನಾವು ಇಷ್ಟಪಟ್ಟು ಭಯಭಕ್ತಿಯಿಂದ ನಡೆಯುವಾಗ, ಆತನ ಮಾತೆಂಬ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ, ಅಲ್ಲೆಲ್ಲೂ ಹೇಳ್ರಿ, ಬಹಳ ಫಲ ಕೊಡುವಂಥ, ಬಹಳ ಫಲ ಉಂಟಾಗುವಂತೆ ದೇವರು ಮಾಡ್ತಾರೆ. ವಾಕ್ಯ ಕೇಳಬೇಕು, ವಾಕ್ಯದ ಪ್ರಕಾರ ನಡಿಬೇಕು, ಸಂತೋಷ ಪಡಬೇಕು. ವಾಕ್ಯ ಕೇಳು. ನೀವು ಮೋಸ ಮಾಡಬೇಡ ಅಂದರೆ ನೀವು ಸಂತೋಷ. ಅಪ್ಪ ನಾವು ಮೋಸ ಮಾಡೋಂಗೆ ಕಾಣ್ತದೆ, ಅದಕ್ಕೆ ದೇವ್ರನ್ನ ನೊಟ್ಟಿಗೆ ಮಾತಾಡ್ತಾರೆ, ನಾನು ಮಾಡಲ್ಲಪ್ಪ ಇನ್ಮೇಲೆ ಮೋಸ. ನೀ ಅನ್ಯಾಯ ಮಾಡ್ತಿದ್ದೀಯ ಅಂತ ಒಂದು ಮಾತು ನೀನು ಹೃದಯದಲ್ಲಿ ಮಾತಾಡಿದ್ರೆ, ನಾನು ಎಲ್ಲೋ ಅನ್ಯಾಯ ಮಾಡೋಂಗೆ ಕಾಣ್ತದೆ, ದೇವ್ರು ನನಗೆ ಎಚ್ಚರಪಡಿಸ್ತದೆ, ನಾನು ವಿಷಯ ಮಾಡೋದಿಲ್ಲ. ದೇವ್ರು ಮಾತನಾಡುವಾಗ ನೀನು ಕುರಿತು ಏನಾದರೂ ಒಂದು ತಪ್ಪು ನಿನಗೆ ಅನಿಸುವಾಗ ಅದನ್ನು ಬಿಟ್ಬಿಡು. ಅಲ್ಲೆಲ್ಲೂಯ. ಕೆಲವು ಸಲ ಇನ್ನೂ ನಾವು ಅನೇಕ ಫಲಗಳನ್ನು ಹೊಂದಿಕೊಳ್ಳದೆ, ಅನೇಕ ಆಶೀರ್ವಾದಗಳನ್ನ ಹೊಂದಿಕೊಳ್ಳದೆ ಇರೋದಕ್ಕೆ ಅನೇಕ ಕಾರಣಗಳಿದೆ. ನಮ್ಮಲ್ಲಿ ಏನೋ ಒಂದು ದೇವರ ಮಾತನ್ನು, ಯಾವುದೋ ಒಂದು ಮಾತನ್ನು ಕೇಳದೆ, ಯಾವುದೋ ಒಂದು ಆಜ್ಞೆಯನ್ನು ನಾವು ಕೈಗೊಳ್ಳದೆ ನಡೀತಾ ಇದ್ದೇವೆ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯೋ. ಅದಕ್ಕೆ ವಾಕ್ಯ ಹೇಳುತ್ತೆ, ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ. ಅಂದರೆ ಆತನ ಮಾತುಗಳು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ನಿನ್ನ ಮಾತು ಸಿಹಿಯಾಗಿದೆ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗ್ತದೆ. ಅಲ್ಲೆಲ್ಲೂಯ. ನಾವೆಲ್ಲ ಆತನ ಮಾತುಗಳ, ಎಚ್ಚರಿಕೆಯ ಮಾತುಗಳನ್ನು ನಾವು ಹೇಳಬೇಕು. ಅದಕ್ಕೆ ಹೇಳ್ತಾನೆ ಭಕ್ತನು, ಆದ್ದರಿಂದ ದಾಸನಿಗೆ ಎಚ್ಚರಿಕೆ ಆಗ್ತದೆ, ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ. ಅಲ್ಲೆಲ್ಲೂ ಹೇಳ್ರಿ, ಬಹಳ ಫಲ ಉಂಟಾಗ್ತದೆ, ಬಹಳ ಫಲ ಉಂಟಾಗ್ತದೆ, ಬಹಳ ಫಲ ಕೊಡೋ ದೇವರು. ಅದರಿಂದ ದಾವೀದನ ಜೀವಿತದಲ್ಲಿ ನೋಡ್ರಿ,
ಅವನೆಲ್ಲೋ ಕುರಿ ಕಾಯ್ದಿದ್ದಂಥ ಮನುಷ್ಯನ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯನಾಗಿ ಅವನು ನಡೆದಿದ್ದರಿಂದ ಕುರಿಗಾಯಿಯನ್ನು ತಗೊಂಬಂದು ಅರಸನನ್ನಾಗಿ ಮಾಡಿದಂಥ ದೇವಾದಿದೇವ. ಅಲ್ಲೆಲ್ಲೂ ಹೇಳ್ರಿ. ಯಾಕಂದರೆ ನಿನ್ನೆ ದೇವ್ರ ವಾಕ್ಯ ಕೇಳಿ ನೋಡ್ತಾ ಇದ್ದಾಗ ಒಂದು ದೇವರು ನನ್ನ ಹೃದಯದಲ್ಲಿ ಒಂದು ಆಲೋಚನೆ ಹೇಳಿದ್ರು. ಒಬ್ಬ ಮನುಷ್ಯನನ್ನು ಹೆಚ್ಚಿಸ್ಬೇಕಾದ್ರೆ ಅವ್ರ ಮೂಲಕ ಒಂದು ಕಾರ್ಯ ಮಾಡ್ತಾರಂತೆ. ಅಲ್ಲೆಲ್ಲೂಯ್ಯ. ನಮ್ಮನ್ನು ಹೆಚ್ಚಿಸ್ಬೇಕಾದ್ರೆ ನಮ್ಮ ಮೂಲಕ ಏನೋ ಒಂದು ಕಾರ್ಯ ಇಟ್ಟಿರ್ತಾರೆ, ಏನಾದರೂ ಒಂದು ಇಟ್ಟಿರ್ತಾರೆ. ಶೋಧನೆನೋ ವೇದನೆನೋ ಅದನ್ನು ಜಯಿಸುವಾಗ ಅಲ್ಲೆಲ್ಲೂಯ್ಯ ಮುಂದೆ ಇರುವಂಥ ಆಶೀರ್ವಾದವನ್ನು ನಾವು ಹೊಂದ್ಕೊಳ್ತೇವೆ. ದೇವ್ರ ಚಿತ್ತವಾದರೆ ಬರೋ ಭಾನುವಾರ ಯಾರಿಗೆ ಯಾವ ಸಮಸ್ಯೆ ಬಂದಾಗ ಅವ್ರನ್ನ ಹೇಗೆ ದೇವರು ಉನ್ನತದಲ್ಲಿಟ್ಟರು, ಆಶೀರ್ವದಿಸ್ತರು ಅಂತೇಳಿ ಅಲ್ಲೆಲ್ಲೂಯ್ಯ ನಾನು ನಿಮಗೆ ಬರೋವಾರ ತಿಳಿಸ್ತೇನೆ. ವಾಕ್ಯ ಏನಂದರೆ, ಒಬ್ಬನನ್ನು ಹೆಚ್ಚಿಸುವುದಕ್ಕೆ ದೇವರು ಬರಮಾಡುವಂಥ ಆಶೀರ್ವಾದವನ್ನು ಆ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂ ಹೇಳ್ರಿ. ಒಂದು ಶೋಧನೆ ಬಂದರೆ ಒಂದು ಆಶೀರ್ವಾದ ಕಾಯ್ತಾ ಇದೆ ಅಂತ, ಒಂದು ವೇದನೆ ಬಂದರೆ ಒಂದು ಆಶೀರ್ವಾದ ಕಾಯ್ತಾ ಇದೆ ಅಂತ. ಅದರಿಂದ ಆತನ ಹೆಚ್ಚಿಸ್ಬೇಕಂದ್ರೆ ಯಾರನ್ನು ಬೇಕಾದರೂ ಹೆಚ್ಚಿಸ್ತಾರೆ. ಯಾವಾಗ ಆತನ ವಾಕ್ಯವನ್ನು ಕೈಗೊಂಡು ನಡೆಯುವಾಗ, ಆತನ ವಾಕ್ಯದ ಪ್ರಕಾರ ಜೀವಿಸುವಾಗ. ಅಲ್ಲೆಲ್ಲೂ ಹೇಳ್ರಿ. ಯಾಕಂದರೆ ಆತನ ಮಾತುಗಳನ್ನು ನಾವು ಕೇಳಿ ಅದರ ಪ್ರಕಾರ ನಡೆದುಕೊಳ್ಳುವರಾಗಿರ್ಬೇಕು. ಸಮಯ ಹೋಗ್ತದೆ. ಕಡೆಯದಾಗ ಒಂದು ವಾಕ್ಯ ಓದ್ಬಿಡೋಣ. 119ನೇ ಕೀರ್ತನೆಯಲ್ಲಿ 11ನೇ ವಾಕ್ಯ ಓದೋಣವೇ? 119ರಲ್ಲಿ படி ஓதம் தமிழಲ್ಲಿ. நான் உமக்கு விரோதமாய் பாவம் செய்யாதபடி நான் உனக்கு விரோதமாய் பாவம் செய்யாதபடிக்கு உம்முடைய வாக்கை என் இருதயத்தில் வைத்துக் கொள்கிறேன். ಇವಾಗೋದಮ್ಮ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಅಲ್ಲೆಲ್ಲೂಯ್ಯ. ಅಲ್ಲಿ ನೋಡ್ರಿ, ಭಕ್ತನ ಹೇಳ್ತದಾನೆ, ನಿನಗೆ ವಿರೋಧವಾಗಿ, ಯಾರಿಗೆ? ದೇವರಿಗೆ ವಿರೋಧವಾಗಿ ಪಾಪ ಮಾಡದಂತೆ. ಅಲ್ಲೆಲ್ಲೂ ಹೇಳ್ರಿ. ನೀನು ಮಾಡುವಂಥ ಒಂದೊಂದು ತಿಳಿದೆ ಮಾಡುವಂಥ ಪಾಪ ನಮ್ಮನ್ನು ಏನು ಮಾಡುತ್ತಂತೆ? ದೇವರಿಂದ ಅಗಲಿಸ್ತಾ ಬರುತ್ತೆ. ಆದರೆ ಇಲ್ಲಿ ಭಕ್ತನ ಹೇಳ್ತಾನೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಅಲ್ಲೆಲ್ಲೂಯ್ಯ. ಯಾವಾಗ ನಮ್ಮ ಹೃದಯದಲ್ಲಿ ಆತನ ವಾಕ್ಯ ಇರುತ್ತೋ, ಅದಕ್ಕೆ ನಾನು ಅನೇಕ ಸಲ ಪ್ರಾರ್ಥನೆ ಮಾಡಪ್ಪ, ಕೇಳಿದಂಥ ವಾಕ್ಯ ಒಂದೊಂದು ಹೃದಯದ ಅಲಿಗೆಯಲ್ಲಿ ಬರೆಯಲ್ಪಡಲಿ. ಕೇಳ್ಕರ ಒಬ್ಬರು ವಾರ್ತೆಯು இருதயத்தின் பலகையில் எழுதப்படட்டும். ಅಲ್ಲೆಲ್ಲೂಯ್ಯ. ಪ್ರತಿಯೊಬ್ಬ ಹಲಿಗೆಯಲ್ಲಿ ಬರೆಯಲ್ಪಡಬೇಕು. ಅದಕ್ಕೆ ನಾವು ವಾಕ್ಯ ಹೇಳುತ್ತೆ, ಆತನು ಹೇಳ್ತಾನೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ಮಾತುಗಳನ್ನು ನುಡಿಬೇಡ. ಮಾತುಗಳಂತ ಇಟ್ಕೊಳ್ಳೋಣ. ನಿನ್ನ ಮಾತುಗಳನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಏನಾದರೂ ಒಂದು ಪಾಪ ವಿಷಯ ಬಂದಾಗ ಅಪ್ಪ ದೇವ್ರ ವಾಕ್ಯ ಬೇಡ ಅನ್ನತ್ತೆ, ಅಯ್ಯೋ ದೇವ್ರ ವಾಕ್ಯ ಹಿಂಗೆ ಹೇಳ್ಬೇಡ ಅನ್ನತ್ತೆ, ಅಯ್ಯೋ ದೇವ್ರ ವಾಕ್ಯ ಅದನ್ನು ಮಾಡಬೇಡ ಅನ್ನತ್ತೆ. ಆವಾಗ ನೀನು ತಕ್ಕಂಥ ಜ್ಞಾಪಕ ಬರಬೇಕು. ಪಾಪ ಮಾಡುವುದಕ್ಕೆ ನಿನ್ನ ಶರೀರವಾಗಲಿ ನಿನ್ನ ಜೀವಿತ ಸೆಳೆಯಲ್ಪಡುವಾಗ ಆ ವಾಕ್ಯ ನಿನ್ನೊಟ್ಟಿಗೆ ಮಾತನಾಡಬೇಕು. ಆ ವಾಕ್ಯ ನಿನ್ನೊಟ್ಟಿಗೆ ಅಲ್ಲೆಲ್ಲೂಯ್ಯ ನಿನ್ನನ್ನು ಎಚ್ಚರಪಡಿಸ್ಬೇಕು. ವಾಕ್ಯ ನಿನ್ನೊಟ್ಟಿಗೆ ಅವಾಗಲೂ ಮಾತಾಡ್ತಾ ಇರಬೇಕು. ವಸನ எப்போதும் உன்னோடு பேசி கொண்டு இருக்கணும். ஒவ்வொரு பாவத்துக்கும் ஆண்டவர் ஞாபகப்படுத்துவார். ಅಕ್ರಮಗಾರರು ದೇವರ ರಾಜ್ಯದಲ್ಲಿ ಪ್ರವೇಶಿಕ ಮಾತಾರ. ಅಕ್ರಮಗಾರರು ದೇವರ ರಾಜ್ಯಕ್ಕೆ ಪ್ರವೇಶ. ಈಗ ಒಂದೊಂದು ಕಾರ್ಯಗಳನ್ನ ದೇವರು ನಮಗಿಟ್ಟಿದ್ದಾರೆ. ಅಲ್ಲೆಲ್ಲೂ ಹೇಳ್ರಿ. ಅಲ್ಲೆಲ್ಲೂಯ್ಯ. ಅದರಿಂದ ದೇವರ ವಾಕ್ಯವನ್ನು ನಾವು ಕೇಳುವಾಗ ಸಂತೋಷದಿಂದ ಕೇಳಬೇಕಂತ. அலையில ஒரு வசனம் இப்போ பாஸ்டர் வராரு, வசனத்தை சொல்றாருன்னா அந்த வசனத்தை சந்தோஷமா கேட்கணுமா? அல்லேலூயா. ಸಂತೋಷದಿಂದ ನೀನು ಕೇಳುವಾಗ ದೇವ್ರು ನಮ್ಮ ಜೀವಿತದಲ್ಲಿ ಕಾರ್ಯ. ಏನೋ ವಾಕ್ಯ ಹೇಳ್ತಾರೆ ಬಿಡು ಅಂತ, ಅಯ್ಯೋ ಈ ವಾಕ್ಯ ನನಗೆ ಚುಚ್ಚತ್ತೆ, ಈ ವಾಕ್ಯ ಬೇಡ ಅಂತೇಳಿ ನೀನು ಬಿಡೋದಾದರೆ ಆ ಫಲ ನೀನನ್ನು ತಪ್ಪಿಸ್ಕೊಂಡು ಹೋಗುತ್ತೆ. ನೀನು ಬರಬೇಕಾದ ಆಶೀರ್ವಾದ ನಿನ್ನನ್ನು ಬಿಟ್ಟು ಹೋಗ್ಬಿಡುತ್ತೆ.
ಅದರಿಂದ ಯಾವಾಗಲೂ ದೇವರ ವಾಕ್ಯವನ್ನು ಸಂತೋಷವಾಗಿ ಕೇಳುವರಾಗಿರ್ಬೇಕು. ಅಲ್ಲೆಲೂಯ. ಸಮಯ ಇಲ್ಲ, ನಾನು ದೇವ್ರ ಚಿತ್ತವಾದರೆ ಮುಂದೆ ಕಾಲದಲ್ಲಿ ಹೇಳ್ತೇನೆ. ನಾನೇ ಓದ್ತೀನಿ ನೋಡ್ರಿ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ನನ್ನ ದಾರಿಗೆ ಬೆಳಕಾಗಿದೆ. ಅದೇ ದೀಪ, ಅದೇ ಬೆಳಕು. ವಾಕ್ಯನೇ, ದೇವರ ನುಡಿನೇ, ದೇವರ ಮಾತೆ ನಮ್ಮ ಕಾಲಿಗೆ ದೀಪವಾಗಿಯೂ ನಮ್ಮ ದಾರಿಗೆ ಬೆಳಕಾಗಿದೆ. ಅದರಿಂದ ಆತನ ಮಾತುಗಳನ್ನ ಸಂತೋಷದಿಂದ ಕೇಳಿ ಅದನ್ನು ಸ್ವೀಕರಿಸಿ ನಾವು ಅಳವಡಿಸಿಕೊಳ್ಳುವಾಗ ಹಲ್ಲೆಲೂಯ, ದೊಡ್ಡ ಆಶೀರ್ವಾದ, ದೊಡ್ಡ ಫಲವನ್ನು ನಾವು ಎದುರು ನೋಡುವರಾಗಿದ್ದೇವೆ. ದೊಡ್ಡ ಫಲವನ್ನು ದೇವರು ನಮಗೆ ಇಟ್ಟಿದ್ದಾರೆ. ಹಲ್ಲೆಲೂಯ ಹೇಳ್ರಿ. ಅಬ್ರಾಮನು ದೇವ್ರ ಮಾತಿ ವಿಧೇಯನಾಗಿ ಸಂತೋಷದಿಂದ ಸ್ವೀಕರಿಸಿ ಬಂದ, ಅವನು ಆಶೀರ್ವದಿಸಲ್ಪಟ್ಟ. ದಾವೀದನು ದೇವರ ವಾಕ್ಯವನ್ನು ಸ್ವೀಕರಿಸಿದನು, ದೇವರವನು ಉನ್ನತಿಯಲ್ಲಿಟ್ಟು ಆಶೀರ್ವದಿಸಿದರು. ಇವತ್ತು ನಾವು ಆತನ ವಾಕ್ಯವನ್ನು ಕೇಳಿ ಅದನ್ನು ಕೈಗೊಂಡು ಸಂತೋಷದಿಂದ ಆ ವಾಕ್ಯದ ಪ್ರಕಾರ ನೀನು ನಡೆಯುವಾಗ ನಿಮ್ಮನ್ನರಿಯದ ಆಶೀರ್ವಾದ ನಿಮ್ಮನ್ನು ಹುಡುಕಿ ಬರ್ತಾ ಇರುತ್ತೆ. தெரியாத அறியாத ஆசீர்வாதம் விட்டு தேடி வரும். நீ நினையாததை கர்த்தர் நிறைவேற்றுவார். ನೀ ಅರಿಯಾದதை ಅರಿಯುಂಬಡಿಯಾಗಿ செய்வார். ನೀನು ನೆನೆಸದೇ ಇರೋದು ನಿನ್ನ ಜೀವಿತದಲ್ಲಿ ನಡೆಯುತ್ತೆ. ನೀನು ಎದುರು ನೋಡದೇ ಇರೋದು ದೇವರು ಎದುರು ನೋಡುವಂತೆ ಮಾಡ್ತಾರೆ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಅದರಿಂದ ಆ ವಾಕ್ಯವನ್ನು ನಾವು ಸಂತೋಷದಿಂದ ಪ್ರೀತಿಯಿಂದ ದೇವರ ಮಾತನ್ನು ಕೇಳಿ ಮನೇಲಿ ಓದುವಾಗ ಆ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುವಂತೆ ನಾವು ಸಂತೋಷದಿಂದ ಬೈಬಲನ್ನು ಓದುವಾಗ ದೇವರ ಫಲಗಳನ್ನ ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯನ ಆಶ್ವಾಸಲಿ. ನಾವೆಲ್ಲರೂ ಮೊಣಕಾಲು ಬರೋಣ. ಮೊಣಕಾಲು ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ. நன்றி செலுத்துகிறோம். ஆத்துமாவை காக்கிறவன் ஆண்டவரே, அப்பா தன் இருதயத்தை காற்றுக்கொள்ளுகிறான் பேசின ஒவ்வொரு வார்த்தைக்காக நன்றி ஆண்டவரே. அப்பா நான் பயம் ஆண்டவரே உனக்கு சுத்தமாக இருக்கிறது என்று பேசுனதுக்காக நன்றி செலுத்துகிறோம் ஆண்டவரே. அப்பா உமக்கு விரோதமாக நான் பாவம் செய்யாதபடிக்கு ஆண்டவரே உன் வாக்கை என் இருதயத்தில் வைத்து கொண்டதுக்காக நிலைத்து இருக்கணும் என்று அப்பா பேசின வார்த்தைகளுக்காக நன்றி ஆண்டவரே. கர்த்தருடைய சொற்கள் ஆண்டவரே அப்பா மனு குகையில் 7 தர அப்பா உரிக்க அது சுத்த சொற்களாக இருக்குது. பேசின வார்த்தைக்காக நன்றி. இந்த வார்த்தைகளை நாங்கள் இங்கேயே கேட்டு இங்கேயே விட்டு விடாதபடி ஆண்டவரே எங்கள் இறுதி என்ற பலைகளை எழுதி மெழுக்கு போட ஆண்டவரை உதவி செய்யுங்க, சகாயம் பண்ணுங்க. இயேசு கிறிஸ்து இனிய நாமத்தில் ஜெபிக்கிறேன், ஜீவனுள்ள நல்ல பிதாவே. ஆமென், ஆமென், ஆமென். ஹல்லேலூயா. நான் கூத்துக்கொள்ள